ನಾನೇ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಬರೆದವನು ನಾನೇ. ಅಕ್ಕಿನ ಹೆಚ್ಚು ಮಾಡಬೇಕು ಅಂತ ಬರೆದವನು ಅಂದ್ರೆ ನನ್ನ ಕೈಲಿ ಬರ್ಸಿದ್ರು. ಆ ಬರೆಯುವಾಗ ನನಗೆ ಕಲ್ಪನೆ ಇಲ್ವಾ, ಈ 2,000 ರೂಪಾಯಿ ಹೆಣ್ಮಕ್ಳಿಗೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಪ್ಯಾಟರ್ನಲ್ಲಿ ಬಿಡಿ, ಹೆಣ್ಮಕ್ಳು 2,000 ರೂಪಾಯಿ ತಗೊಂಡೋಗಿ ಅದೇನೋ ವ್ಯಾಪಾರ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಹಳ್ಳಿಯಲ್ಲಿ ಒಬ್ಬ ಕೂಲಿ ಮಾಡುವ ಹೆಣ್ಮಗಳಿಗೆ, ಮಹಿಳೆಗೆ ಆ 2,000 ರೂಪಾಯಿ ಸಹಾಯ ಆಗ್ತದೆ ಇಲ್ವಾ? ನಾನು ಎಷ್ಟೋ ಉದಾಹರಣೆಗಳನ್ನ ಕೊಡ್ಬೋದು. ಒಂದು ತಾಯಿ ಆ 24,000 ರೂಪಾಯಿ ಕೂಡಿಟ್ಟು ಮಗಳಿಗೆ ಕಂಪ್ಯೂಟರ್ಸ್ ಕೊಡಿಸಿದ್ದಾರೆ. ನೀನು ಓದಮ್ಮ ಚೆನ್ನಾಗಿ. ನಾನಂತೂ ಓದ್ಲಿಲ್ಲ, ನನಗೆ ಶಿಕ್ಷಣ ಸಿಗಲಿಲ್ಲ. ನೀನ್ ಎಂಜಿನಿಯರ್ ಆಗು, ಡಾಕ್ಟರ್ ಆಗು, ತಗೋ ಈ ಹಣ ಕೊಟ್ಟಿದ್ದೀನಿ ಅಂತ ಹೇಳಿ ಆ 24,000 ರೂಪಾಯಿ ಕೂಡಿಟ್ಟು ಕಂಪ್ಯೂಟರ್ ಕೊಡಿಸಿದ. ಇಂಥ ನೂರಾರು ಉದಾಹರಣೆಯನ್ನ ಕೊಡಬಲ್ಲೆ ನಾನು. ಎಲ್ರು ತಗೊಂಡೋಗಿ ಆ ದುಡ್ಡು ತಗೊಂಡೋಗಿ ಒಡವೆ ತಗೊಳ್ತಾರೆ, ಸೀರೆ ತಗೊಳ್ತಾರೆ ಅಂತ ಅನ್ಕೋಬೇಡಿ ನೀವು. ಉಪಯುಕ್ತವಾದಂತ ಉಪಯೋಗವನ್ನ ಅವರು ಮಾಡಿರ್ತಾರೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮಗಳು ನಾವು ಕೊಡ್ಬೇಕಾದ್ರೆ, ಪರಿಶಿಷ್ಟ ಜಾತಿ ಮತ್ತು ಜನಾಂಗದವರಿಗೆ, ಹಿಂದುಳಿದವರಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾದ್ರೆ, ಅಥವಾ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ಜಮೀನು, 2 ಎಕರೆ ಜಮೀನನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರೆ, ಅವರಿಗೆ ಆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತ ಶೋಷಣೆ ಅದು ಹೋಗ್ಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಈ ಜನ ಏನಾಗ್ಬೇಕು? ಆಯ್ತಪ್ಪ, ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ 58,000 ಕೋಟಿ ರೂಪಾಯಿ ವರ್ಷಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ, ನಾಳೆ ನಿಲ್ಲಿಸ್ತೇವೆ. ಆದ್ರೆ ನೀವು ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ, ಅಥವಾ ಇನ್ನೇನೋ ಕಾರ್ಯಕ್ರಮ ಮಾಡೋದ್ರಿಂದ ಆ ಬಡವರ ಜೀವನ ಏನಾಗ್ತದ್ರಿ? ಉದ್ಧಾರ ಆಗ್ತದ? ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ? ಮನೆಗಳು ಕಟ್ಟೋದು ನಿಲ್ಸಿದೀವ? ಬೇರೆ ಬೇರೆ ಕಾರ್ಯಕ್ರಮಗಳು, ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಬಂಜಾರ ಸಮುದಾಯ ನನಗನ್ಸುತ್ತೆ ಪಾಕಿಸ್ತಾನದಿಂದ ಬಂದವರು. ಪಾಕಿಸ್ತಾನ, ರಾಜಸ್ಥಾನ, ಗುಜರಾತ್, ತಳಿಯಪ್ಪ ಮಹಾರಾಷ್ಟ್ರ, ಆಮೇಲೆ ಫಸ್ಟ್ ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಗುಜರಾತ್, ರಾಜಸ್ಥಾನ, ಆಮೇಲೆ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲ ಹಿಂಗೆ. ನೀವಲ್ರಿ, ನೀನ್ ಎಲ್ಲಿ ಬರಕೋತೀನಿ? ನೀನ್ ಇಲ್ಲೇ ಓಟ್ ಬೆಳೆದವ್. ಯಾರು ನಿಮ್ಮ ಅಜ್ಜ, ನಿಮ್ ತಾತ, ನಿಮ್ ಮುತ್ತಾತ ಬಂದು ಹರಪ್ಪ ಮೊಹೆಂಜದಾರೋ ಕಾಲದಿಂದ ಹಿಂದಕ್ಕೆ ಹೋದ್ರೆ ಈ ಸಮುದಾಯ ಎಲ್ಲೂ ಒಂದು ಕಡೆ ನೆಲೆ ನಿಲ್ತಾ ಇರ್ಲಿಲ್ಲ. ನೊಮ್ಯಾಡ್ಸ್ ಎಲ್ಲೂ ಒಂದು ಊರಿನಲ್ಲಿ ಮನೆ ಕಟ್ಕೊಂಡು ಆರಾಮಾಗಿ ಇರ್ತಿರ್ಲಿಲ್ಲ. ಈಗಲೇ ನೀವು ಮನೆ ಮಾಡ್ಕೊಂಡಿರೋದು ಎಲ್ಲ ಆ ಊರಾಗ. ಇವತ್ತು ರಾತ್ರಿ ಈ ಊರು, ನಾಳೆ ಬೆಳಗ್ಗೆ ಗಾಡಿ ಕಟ್ಕೊಂಡು ಇನ್ನೊಂದು ಊರು, ಅಲ್ವೇನಪ್ಪ? ಇದು ಜಿಪ್ಸೀಸ್ ಅಂತ ಕರೀತಾರೆ ಯುರೋಪ್ ದೇಶದಲ್ಲಿ. ರೊಮೇನಿಯನ್ ಜಿಪ್ಸೀಸ್, ಹಂಗೇರಿಯನ್ ಜಿಪ್ಸೀಸ್, ಅವರೆಲ್ಲ ಹಂಗೆ. ನಾನು ಒಂದ್ಸಾರಿ, ಪ್ರಭು ಅವರೇ, ನಾನು ಫಾರಿನ್ ಅಲ್ಲಿ ಓದುವಾಗ ಒಬ್ರು ಯಾರೋ ಇಂಥ ಗಿರಾಕಿ ಸಿಕ್ಕಿದ ನನಗೆ, ಇದೇನ ನಾಯ್ಕನಂತವನು. ಅವನು ಹೇಳ್ದ ನನಗೆ, ನಾವು ಹಂಗೇರಿಯಿಂದ ಬಂದಿದ್ದೀವಿ, ಆಸ್ಟ್ರೇಲಿಯಾದಲ್ಲಿ ಹಂಗೇರಿಯನ್ ಜಿಪ್ಸಿಸ್. ನಾವು ಹಿಂಗೆ ಎಲ್ಲ ದೇಶಾಂತರ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀವಿ. ಇವತ್ತಿಗೂ ನಾವು ಪೂಜೆ ಮಾಡೋದು ಪಾರ್ವತಿಯನ್ನು. ನಾವು ಪಾರ್ವತಿ ಪೂಜೆ ಮಾಡಿ ಬೇರೆ ಬೇರೆ ಹೆಸರಿನಲ್ಲಿ ಪೂಜೆ ಮಾಡ್ತಾರೆ.
ಅಂದ್ರೆ ಇವತ್ತು ನೀವು ನೆಲೆ ನಿಂತಿದ್ದೀರ. ಇವತ್ತು ತಿಪ್ಪಾಪುರ ತಾಂಡ ಇರ್ಬೋದು, ಇನ್ನೊಂದು ತಾಂಡ ಇರ್ಬೋದು, ಮತ್ತೊಂದು ತಾಂಡ ಇರ್ಬೋದು, ಇವತ್ತು ನಿಮಗೆ ನೆಲೆ ನಿಲ್ಸಿದ್ದೀರಿ. ಈ ಅಲೆಮಾರಿಗಳು ಅನ್ನೋದು ನಿಂತಿದೆ. ಒಂದು ಊರು, ನಿಮ್ದು ಒಂದು ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಇದೆ. ಈಗ ಅವಾಗ ಪರ್ಮನೆಂಟ್ ಅಡ್ರೆಸ್ ಇರ್ತಿರ್ಲಿಲ್ಲ, ಈಗ ಒಂದು ಪರ್ಮನೆಂಟ್ ಅಡ್ರೆಸ್ ಇದೆ. ಅದಕ್ಕೆ ನಮ್ಮ ಸರ್ಕಾರ ಏನ್ ಮಾಡಿದೆ, ಈಗ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ತಾಂಡಗಳನ್ನ, ಈ ಗೊಲ್ರಹಟ್ಟಿಗಳನ್ನ, ಇವುಗಳನ್ನ ಕಂದಾಯ ಗ್ರಾಮ ಅಂತ ಮಾಡಿದೆ. ಯಾತಕ್ಕೆ ಕಂದಾಯ ಗ್ರಾಮ ಅಂತ ಆಗ್ಬೇಕು ಅಂದ್ರೆ, ಸರ್ಕಾರದ ಸವಲತ್ತುಗಳು ಸಿಕ್ಕತ್ತೆ. ಒಂದು ಬೋರ್ವೆಲ್ ಹಾಕ್ಬೇಕು ಅಂದ್ರೆ ನಿಮ್ ಊರೇ ಅಲ್ಲ ಕಣೆ, ಎಲ್ಲಿಂದ ಬೋರ್ವೆಲ್ ಹಾಕೋದು ನಿಮ್ಗೆ ಅನ್ನೋ ಕಾಲ ಇತ್ತು. ಆದ್ರೆ ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 90 ತಾಂಡಗಳಿಗೆ, ಗೊಲ್ರಹಟ್ಟಿಗಳಿಗೆ ಕಂದಾಯ ಗ್ರಾಮ ಅಂತ ಡಿಕ್ಲೇರ್ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಲಂಬಾಣಿ ತಾಂಡ ಇದೆ, ಗೊಲ್ರಹಟ್ಟಿ ಇದೆ, ಬೋವಿಹಟ್ಟಿ ಇದೆ, ಅವುಗಳನ್ನೆಲ್ಲ ನಾವು ಕಂದಾಯ ಗ್ರಾಮಗಳು ಅಂತ ಮಾಡಿ ಅವರಿಗೊಂದಿಷ್ಟು ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಇದು ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡಿರೋ. ಯಾವುದೇ ಅಭಿವೃದ್ಧಿ ಆಗ್ಬೇಕಾದ್ರೆ, ನೀವಿರುವಂತ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ಸರ್ಕಾರದ ಸವಲತ್ತುಗಳು ತಲುಪಬೇಕು. ಅದಕ್ಕಾಗಿ ಆ ಕೆಲಸವನ್ನ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಇನ್ನೂ 5-6 ಪ್ರೋಗ್ರಾಮ್ ಇದೆ, ಇನ್ನು ಹೊರಡಬೇಕು. ಅದಕ್ಕೆ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ನಾನು ನಿಮ್ಮ ಜೊತೆಯಲ್ಲಿ ನನ್ನ ಕೊನೆಯ ಉಸಿರಿರೋವರೆಗೂ ಇದ್ದೇನೆ. ಯಾಕೆಂದ್ರೆ ನನಗೆ ರಾಜಕೀಯ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ, ನನ್ನ ರಾಜಕೀಯ ಜೀವನಕ್ಕೆ ನೀವು ಮಾಡಿರುವಂತ ಸಹಾಯ ಅದು ಹೆಂಗ್ರಿ ಮರೆಯಕ್ಕಾಗತ್ತೆ? ಹೆಂಗ್ ಮರೆಯಕ್ಕಾಗತ್ತೆ? ಇವತ್ತೇನಾದ್ರೂ ನಾನು ಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗಿದ್ದೆ, ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಇದಕ್ಕೆಲ್ಲ ಕಾರಣ ನೀವುಗಳಲ್ಲದೆ ಮತ್ತೆ ಯಾರಪ್ಪ ಹೇಳಿ? ನೀವೇ ಅದನ್ನ ನನಗೆ ಸಾಧನೆಯನ್ನ ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನೀನ್ ಹೇಳಿದ್ರಾಗುತ್ತೆ, ಆಯ್ತು ಸುಮ್ಮನಿರಪ್ಪ, ಸುಮ್ಮನೆ ಈಗ ಹೇಳ್ಕೊಂಡಿರೋದೇ ಸಾಕಾಗಿದೆ ನಮ್ಗೆ. ಈ ಬೆಳಗಾದ್ನ ಹೇಳೋರ್ರಿ, ಆಯ್ತು ಕಂಡ್ಬಿಡ, ನೀನ್ ಹೇಳಿದ್ರೆ ಆಗುತ್ತೆ ಬಿಡಪ್ಪ. ಸಂತೋಷ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಅದನ್ನೆಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ವರಿಷ್ಠರು ಅವೆಲ್ಲ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ. ಅದರಿಂದ ಇಷ್ಟೇ ಇವತ್ತು ಬಹಳ ಸಂತೋಷ ಆಗಿರ್ತಕ್ಕಂಥ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಇಡೀ ಜಿಲ್ಲೆಯಿಂದ ಬಂದಿದ್ದೀರಿ. ನಿಮ್ಮ ಕಾರ್ಯಕ್ರಮ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಿ. ನಮಗೂ ಕೂಡ ಅಷ್ಟೇ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ಕೆಲವು ಬೆನ್ನವತ್ತಲೆಯಲ್ಲಿ ನಮ್ಮ ನಾರಾಯಣ್ ನಾಯ್ಕು ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಓದಕ್ಕೆ ಹೋಗಲ್ಲ. ಆದರೆ ನಾನು ಒಂದೇ ಮಾತಲ್ಲಿ ಹೇಳಿದ್ದೀನಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದಕ್ಕೆ ಸಹಕರಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.